ರಾಜೀವ್ ಕಾಂಗ್ರೆಸ್ ಸೇರ್ಪಡೆಗೆ ಕಾರಣ ಬಿಜೆಪಿ ಶಾಸಕ. ರಾಜೀವ್ ಕಾಂಗ್ರೆಸ್ ಸೇರ್ಪಡೆ ಗುಟ್ಟನ್ನ ಬಿಟ್ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಸ್ಟಿ ಸೋಮಶೇಖರ್ ನಿಂದ ರಾಜೀವ್ ಕಾಂಗ್ರೆಸ್ ಸೇರಿದ್ರು. ರಾಜೀವ್ ಕಾಂಗ್ರೆಸ್ ಸೇರ್ಪಡೆಗೆ ಬಿಜೆಪಿ ಶಾಸಕರೇ ಕಾರಣ ಅನ್ನೋ ಮೂಲಕ ರಾಜೀವ್ ಕಾಂಗ್ರೆಸ್ ಸೇರ್ಪಡೆಯ ಗುಟ್ಟನ್ನ ಬಿಟ್ಕೊಟ್ಟಿದ್ದಾರೆ ಸಿಎಂ. ಎಸ್ಟಿ ಸೋಮಶೇಖರ್ ನಿಂದ ರಾಜೀವ್ ಕಾಂಗ್ರೆಸ್ ಸೇರಿದ್ರು. ವಿಧಾನಸಭೆ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ಸಿಗೆ ಬನ್ನಿ ಎಂದಿದ್ದೆ, ಆಗ ಬಿಜೆಪಿಯಲ್ಲೇ ಇರ್ತೀನಿ ಅಂತ ರಾಜೀವ್ ಹೇಳಿದ್ರು. ನಾನು ಒತ್ತಾಯ ಮಾಡಲಿಲ್ಲ, ಅವರು ಬರೋ ಪ್ರಯತ್ನ ಮಾಡಲಿಲ್ಲ. ರಾಜೀವ್ ಕಾಂಗ್ರೆಸ್ಗೆ ಬರೋ ವಿಷಯ ಅಲ್ಲಿಗೆ ನಿಲ್ತು. ಮಾಜಿ ಸಚಿವ ಎಸ್ಟಿ ಸೋಮಶೇಖರ್ ನನಗೆ ಹೇಳಿದ್ರು, ರಾಜೀವ್ ಕಾಂಗ್ರೆಸ್ ಪಕ್ಷ ಸೇರ್ತಾರೆ ಅಂತ. ನಾನು ನಮ್ಮ ಪಕ್ಷ ಸಿದ್ಧಾಂತ ಒಪ್ಪಿ ಬಂದ್ರೆ ಸ್ವಾಗತ ಅಂತ ಹೇಳಿದ್ರು. ಎಸ್ಟಿ ಸೋಮಶೇಖರ್ ರಾಜೀವ್ ಸ್ನೇಹಿತರು. ಈಗ ಅವರು ನಮ್ಮ ಪಕ್ಷದ ಸಿದ್ಧಾಂತವನ್ನ ಒಪ್ಪಿ ಬಂದಿದ್ದಾರೆ. ಜೆಡಿಎಸ್ ಕೋಮುವಾದಿಗಳ ಜೊತೆ ಕೈ ಜೋಡಿಸಿದೆ. ಜೆಡಿಎಸ್ ತೊರೆದು ಕೆವಿ ಮಲ್ಲೇಶ್ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಮಾಜಿ ಮೇಯರ್ ಭೈರಪ್ಪ ಓಂಕಾರ್ ನಮ್ಮ ಪಕ್ಷವನ್ನ ಸೇರಿದ್ದಾರೆ. ಬಿಜೆಪಿ ಸೇರಿ ಜೆಡಿಎಸ್ ಪಕ್ಷ ಕೋಮುವಾದಿಯಾಗಿದೆ. ಜೆಡಿಎಸ್ನಿಂದಲೂ ಕೂಡ ಹಲವರು ಕಾಂಗ್ರೆಸ್ ಅನ್ನ ಸೇರ್ತಾ ಇದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸಿಎಂ ಕೊಟ್ಟಂತಹ ಹೇಳಿಕೆ ಇದೆ. ರಾಜೀವ್ ಅವರಿಗೆ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಆಹ್ವಾನ ಮಾಡಿದೆ. ಆಗ ರಾಜೀವ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ಮನಸ್ಸು ಮಾಡಲಿಲ್ಲ. ನಾನು ಇಲ್ಲ ಸಾಹೇಬ್ರೆ, ಇಲ್ಲೇ ಇರ್ತೀನಿ, ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೀನಿ, ನಾನು ಈ ಸಂದರ್ಭದಲ್ಲಿ ಬರಲಿಕ್ಕಾಗಲ್ಲ ಅಂತೇಳಿ ನನಗೆ ಉತ್ತರವನ್ನು ಕೊಟ್ಟರು. ನಾನು ಒತ್ತಾಯ ಮಾಡಕ್ ಹೋಗಲಿಲ್ಲ. ರಾಜೀವ್ ಅವ್ರಿಗೂ ನಾನು ಒತ್ತಾಯ ಮಾಡಲಿಲ್ಲ, ಅವರು ಕೂಡ ಬರಲಿಕ್ಕೆ ಆಸಕ್ತಿಯನ್ನು ತೋರಿಸಲಿಲ್ಲ. ಅಲ್ಲಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.